ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ನಾವೆಲ್ಲ ಹೊರಟಿದ್ದೀವಿ ಅಂತ. ನಾವು ತಿರುಪತಿಗೆ ಹೊರಟಿದ್ದೀವಿ. ಜೂನ್ ತಿಂಗಳಲ್ಲಿ ಹೋಗ್ತಿರೋಂಥ ಯಾತ್ರೆ ಆಗಿದೆ. ನೋಡಿ, ನಮ್ಮ ಅಪ್ಪಾಜಿನೂ ಕೂಡ ರೆಡಿ ಆಗಿದ್ದಾರೆ. ಬನ್ನಿ. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ತಿರುಪತಿಗೆ ಹೊರಟಿದ್ದೀವಿ. ಅದು ಜೂನ್ ಮಂತಲ್ಲಿ ಹೊರಟಿರೋವಂಥದ್ದು. ನಮಗೆ ದರ್ಶನ ಬಂದು ನಾಳೆ ಇದೆ, ಹಾಗಾಗಿ ಇವತ್ತು ಹೊರಡ್ತಾ ಇದ್ದೀವಿ. ನೋಡಿ, ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾನು ಕೂಡ ರೆಡಿ ಆಗಿದ್ದೀನಿ. ಬನ್ನಿ, ನೆಕ್ಸ್ಟ್ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಬಾಯ್. ನೋಡಿ ಫ್ರೆಂಡ್ಸ್, ನಮ್ಮಮ್ಮನೂ ಕೂಡ ರೆಡಿ ಆಗಿತ್ತು. ನಾವೆಲ್ಲ ರೆಡಿಯಾಗಿ ಈಗ ರೈಲ್ವೆ ಸ್ಟೇಷನ್ ಹತ್ರ ಹೊರಟಿದ್ದೀವಿ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ನು. ನಾವು ಹೋದ ಸಾರಿ ವ್ಲಾಗ್ ಮಾಡಿದಾಗ ನಾನು ತಿರುಪತಿಗೆ ಬಸ್ಸಲ್ಲಿ ಹೋಗಿದ್ವಿ. ಈ ಸಾರಿ ಬಸ್ಸಲ್ಲಿ ಏನಿಲ್ಲ, ಮಾಮೂಲಿ ನಾವು ಹೆಂಗೆ ಹೋಗ್ತಿದ್ವು ಅದೇ ಥರ ಟ್ರೈನಲ್ಲೇ ಹೋಗ್ತಾಯಿದ್ವಿ. ಹಾಗಾಗಿ ಮಾಮೂಲಿ ವಿಶ್ವಮಾನವ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಟ್ರೈನ್ ಇನ್ನೂ ಬರೋದು 2:45ಗೆ. ನಾವು 2:15 ಅಷ್ಟೊತ್ತಿಗೆ ಬಂದು ಕಾಯ್ತಾ ಇದ್ದೀವಿ ಫ್ರೆಂಡ್ಸ್, ಈ ಸರಿ ಬೆಂಗಳೂರಿಗೆ ಬರೋದು ಲೇಟ್ ಆಯಿತು. ಯಾಕಂದರೆ ವಿಶ್ವಮಾನವ ಟ್ರೈನು ತಿಪ್ಟೂರಿಗೆ ಲೇಟಾಗಿ ಬಂತು. ಹಾಗಾಗಿ ಬೆಂಗಳೂರಿಗೆ ಬರೋದು 7 ಗಂಟೆ ಆಗೋಯಿತು. 7 ಗಂಟೆ 1 ಅವರ್ ಕಳೆಯೋ ಅಷ್ಟೊತ್ತಿಗೆ ನಮಗೆ ಟ್ರೈನೇ ಬರ್ತಿದೆ. ನೋಡಿ, ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ ಬಂತು. ಇದು 8:15 ಅಷ್ಟೊತ್ತಿಗೆಲ್ಲ ಬಂತು. ನಾವು ಟ್ರೈನ್ ಕೂಡ ರಿಸರ್ವೇಷನ್ ಮಾಡಿಸಿದ್ದೀವಿ. ಕೋಚ್ ಬಂದು H1 ಸೀಟ್ ಅಲರ್ಟ್ ಆಗಿದೆ. ಈಗ ಹೋಗಿ ಮನಿಕೊಳ್ಳೋದಷ್ಟೇ. ಇನ್ನೇನು ದರ್ಶನದ್ದು ಕೂಡ 300 ರೂಪಾಯಿ ಟಿಕೆಟ್ನ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು ನಿಮಗೆ ತಿರುಪತಿಲಿ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಈಗ ತಿರುಪತಿಗೆ ಬಂದು ಇಳ್ತಿದ್ದೀವಿ. ಟೈಮ್ ಬಂದು ಬೆಳಗಿನ ಜಾವ 3:15 ಆಗಿತ್ತು. ಅಂದರೆ ತಿರುಪತಿಗೆ ಬೇಗನೆ ಬಂತು ಟ್ರೈನು. ನಾವು ಟ್ರೈನಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಯಾಕಂದರೆ ಶ್ರೀವಾರಿ ಸ್ಟೆಪ್ಸ್ನ ಹತ್ತಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ರೆಡಿ ಆಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಶ್ರೀವಾರಿ ಸ್ಟೆಪ್ಸ್ ಹತ್ರ ಹೋಗೋಣ. ಫ್ರೆಂಡ್ಸ್, ಈಗ ನಾವು ಶ್ರೀವಾರಿ ಸ್ಟೆಪ್ಸ್ ಹತ್ರ ಬಂದಿದ್ದೀವಿ. ನಾವು ತಿರುಪತಿಯಲ್ಲಿ ಬಸ್ಸು 4:15 ಬಂತು ಬೆಳಗಿನ ಜಾವ. ಶ್ರೀವಾರಿ ಸ್ಟೆಪ್ಸ್ ಹತ್ರ ಬರೋ ಬಸ್ಸು 4:15ಗೆ ಬಂತು. ಹತ್ಕೊಂಡು ಇವಾಗ ಬಂದ್ವಿ ಶ್ರೀವಾರಿ ಸ್ಟೆಪ್ಸ್ ಹತ್ರ. ಲಗೇಜ್ ಎಲ್ಲ ಹಾಕಿ ಹತ್ತಕ್ಕೆ ಶುರು ಮಾಡೋಣ ಅಂತ ಬಂದಿದ್ದೀವಿ. ನಾವು ಲಗೇಜ್ ಎಲ್ಲ ಹಾಕಿ ಶ್ರೀವಾರಿ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಸುಮಾರು 7:30 ಆಯಿತು. ಈಗ ನೋಡಿ, ಪೂಜೆ ಮಾಡೋಕ್ಕೋಸ್ಕರ ಬಂದ್ವಿ. ಇದೇ ನೋಡಿ ಫ್ರೆಂಡ್ಸ್, ಶ್ರೀವಾರಿ ಸ್ಟೆಪ್ಸಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲೆಲ್ಲ ಕಾಯಿ ಹೊಡೆದು ತುಳಸಿ ಪತ್ರೆ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ. ಫ್ರೆಂಡ್ಸ್, ನಾವು ಕೂಡ ಪೂಜೆ ಮಾಡ್ಕೊತ ಮುಂದೆ ಹೊರಟ್ವಿ. ನೋಡಿ, ಸ್ವಾಮಿ ಪಾದ ಕೂಡ ಎಲ್ಲ ಇದೆ. ಇಲ್ಲೂ ನಮಸ್ಕಾರ ಮಾಡಿಕೊಂಡು ನಾವು ಬೆಟ್ಟನ ಹತ್ತಕ್ಕೆ ಶುರು ಮಾಡಿದ್ವಿ ಫ್ರೆಂಡ್ಸ್, ಈ ಸರಿನೇ ಲಗೇಜ್ ಕೊಡೋದು ಸ್ವಲ್ಪ ಲೇಟ್ ಆಯಿತು. ಹಂಗಾಗಿ ನಾವು ಹತ್ತಕ್ಕೆ ಶುರು ಮಾಡಿದಾಗ 7:30 7:45 ಆಗೋಯಿತು. ಇಲ್ಲ ಅಂದಿದ್ರೆ 7 o'clockಗೆಲ್ಲ ಸ್ಟಾರ್ಟ್ ಮಾಡ್ತಿದ್ವಿ. ಲಗೇಜ್ ಕೌಂಟರಲ್ಲಿ ತುಂಬಾ ಜನ ಇದ್ದರು. ಈ ಸರಿ ತಿರುಪತಿಯಲ್ಲಿ ತುಂಬಾ ಜನ ಇದ್ದಾರೆ ಬೆಟ್ಟ ಹತ್ತೋಕ್ಕೋಸ್ಕರ. ಅಲ್ಪಿರಿಲಿ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಜನ ಇರೋದು ನೋಡಿ ಶ್ರೀವಾರಿ ಹತ್ತೋದೇ ಬೆಟರ್ ಅಂತ ನಾವು ಶ್ರೀವಾರಿನ ಚೂಸ್ ಮಾಡಿದ್ವಿ ಬೆಟ್ಟ ಹತ್ತೋಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇಲ್ಲಿ ಶ್ರೀವಾರಿ ಸ್ಟೆಪ್ಸಲ್ಲೂ ಕೂಡ TTD ಜಲಪ್ರಸಾದ ಇದೆ. ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಸ್ವಲ್ಪ ಮುಂದೆ ಬಂದರೆ TTD ಜಲಪ್ರಸಾದ ಇದೆ. ನೀರೆಲ್ಲ ಹಿಡ್ಕೊತ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಮತ್ತು ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಶ್ರೀವಾರಿ ಸ್ಟೆಪ್ಸ್ ಬಂದು 2388 ಸ್ಟೆಪ್ಸ್ ಇದೆ. ಕಿಲೋಮೀಟ್ರ್ ಬಂದು 2.1 ಕಿಲೋಮೀಟರ್ ಆಗುತ್ತೆ. ತಿರುಪತಿಯಿಂದ ತಿರುಮಲಗೆ ನಡ್ಕೊಂಡು ಹೋಗೋ ದಾರಿ ಶ್ರೀವಾರಿ ಸ್ಟೆಪ್ಸಲ್ಲಿ ಫ್ರೆಂಡ್ಸ್, ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ತುತ್ತೀರಾ ಅಂದರೆ ಬೆಟ್ಟನ ಯಾರು ಪ್ಲಾಸ್ಟಿಕ್ ಬಾಟಲ್ಸ್ನ ಯೂಸ್ ಮಾಡಿಬಿಡಿ. ಯಾಕಂದರೆ ಇಲ್ಲಿ ಫಸ್ಟ್ ಸ್ಟೆಪ್ಸ್ ಹತ್ರನೇ ಚೆಕ್ಕಿಂಗ್ ಪಾಯಿಂಟ್ ಇರುತ್ತೆ. ಅಲ್ಲಿ ನೀವು ಯಾವುದೇ ಥರದ ಪ್ಲಾಸ್ಟಿಕ್ ಐಟಮ್ಸ್ ತಂದಿದ್ರೂ ಕೂಡ ಎಲ್ಲ ಕಿತ್ತಿ ಡಸ್ಟ್ಬಿನ್ಗೆ ಹಾಕ್ತಾರೆ. ಹಾಗಾಗಿ ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ಬೇಕಾದ್ರೆ ಗ್ಲಾಸ್ ಬಾಟಲ್ನ ಯೂಸ್ ಮಾಡಿ, ಇಲ್ಲ ಅಂದರೆ ಸ್ಟೀಲ್ ವಾಟರ್ ಬಾಟಲ್ನ ಯೂಸ್ ಮಾಡಿ ಫ್ರೆಂಡ್ಸ್. ಇಲ್ಲಾಂದರೆ ಅವರು ನೀರು ಇರೋದನ್ನು ಸಮೇತ ಎಲ್ಲ ಡಸ್ಟ್ಬಿನ್ಗೆ ಹಾಕ್ತಾರೆ. ಹಾಗಾಗಿ ಹೇಳಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಬೆಟ್ಟ ಹತ್ತೋಕ್ಕೆ ಶುರು ಮಾಡಿದ್ವಿ. ತುಂಬಾ ಜನ ಇದ್ದರು ಫ್ರೆಂಡ್ಸ್. ಬಸ್ಸಲ್ಲೂ ಬರಬೇಕಾದ್ರೂ ಅಷ್ಟೇ ನಮಗೆ ಸೀಟು ಕೂಡ ಸಿಗಲಿಲ್ಲ. ನಿಂತ್ಕೊಂಡೇ ಬಂದ್ವಿ ಶ್ರೀವಾರಿ ಸ್ಟೆಪ್ಸ್ ಹತ್ರ ಬರಬೇಕಾದ್ರೆ. ಶ್ರೀವಾರಿ ಸ್ಟೆಪ್ಸಿಗೆ ಬರಬೇಕಾದ್ರೆ ಆಟೋದಲ್ಲಿ ಬರ್ಬೋದು, ಇಲ್ಲ ಮಾಮೂಲಿ APSRTC ಬಸ್ ಬಿಟ್ಟಿದ್ದಾರೆ ಅದರಲ್ಲಿ ಬರ್ಬೋದು. ಅಥವಾ ಫ್ರೀ ಬಸ್ಸು ಕೂಡ ಸ್ಟಾರ್ಟ್ ಆಗುತ್ತೆ 5 ಗಂಟೆಗೆ, ಅದರಲ್ಲೂ ಕೂಡ ಬರ್ಬೋದು. ನಾವು ಫಸ್ಟ್ನೇ ಬಸ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾಗ ನಮಗೆ 4:30ಗೆ ಬಸ್ ಬಂತು. ನಾವು ರೈಲ್ವೆ ಸ್ಟೇಷನ್ ಇದೆಯಲ್ಲ ಫ್ರೆಂಡ್ಸ್, ರೈಲ್ವೆ ಸ್ಟೇಷನ್ ಹತ್ರಕ್ಕೇ ಬಸ್ ಬರುತ್ತೆ. ಅಲ್ಲಿಂದನೇ ಹತ್ಕೊಂಡ್ರೆ ನಾವು ಶ್ರೀವಾರಿ ಸ್ಟೆಪ್ಸ್ ಹತ್ರ ಬರ್ಬೋದು. ಅದಕ್ಕೆ ಚಾರ್ಜ್ ಬಂದು ಒಬ್ಬೊಬ್ಬರಿಗೆ 40 ರೂಪೀಸ್ ಆಗುತ್ತೆ. ಬಸ್ಸಲ್ಲಿ ಬಂದು ಆರಾಮಾಗಿ ಇಳ್ಕೊಳ್ಬೋದು. ಇಲ್ಲಾಂದರೆ ಫ್ರೀ ಬಸ್ಸು ಕೂಡ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೀ ಬಸ್ಸಿಗೆ ಬರ್ತೀನಿ ಅನ್ನಂಗಿದ್ರೆ ಫ್ರೀ ಬಸ್ಗೂ ಕೂಡ ಬರ್ಬೋದು. ಅದು ಅಷ್ಟೇ, ರೈಲ್ವೆ ಸ್ಟೇಷನ್ ಟು ಶ್ರೀವಾರಿ ಸ್ಟೆಪ್ಸಿಗೆ ಓಡಾಡುತ್ತೆ ಬಸ್ಸು. ನಿಮಗೆ ಯಾವ್ದು ಕಂಫರ್ಟಬಲ್ ಬಸ್ ಅನಿಸುತ್ತೋ ಅದರಲ್ಲಿ ಬನ್ನಿ ಫ್ರೆಂಡ್ಸ್. ನಾವು APSRTC ಬಸ್ಸಲ್ಲೇ ಬಂದಿದ್ದು. ಅದಾದಮೇಲೆ ಫ್ರೀ ಬಸ್ ಬಂತು.
ದಿನ ಕೂಡ ಇರುತ್ತೆ ಫ್ರೀ ಬಸ್ಸು, ಆರಾಮಾಗಿ ಬರ್ಬೋದು ಫ್ರೆಂಡ್ಸ್ ಶ್ರೀವಾರಿ ಸ್ಟೆಪ್ಸ್ ಹತ್ತೋಕ್ಕೆ. ಫ್ರೆಂಡ್ಸ್, ಈಗ ಶ್ರೀವಾರಿ ಸ್ಟೆಪ್ಸಲ್ಲಿ ಟೋಕನ್ ಕೊಡ್ತಿದ್ರಲ್ವ, SST ಟೋಕನ್ನು ಮೆಟ್ಲು ಹತ್ತೋರಿಗೆ, ಇವಾಗ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಅಲ್ಲೇನೋ ವರ್ಕ್ ಪ್ರೊಸೆಸ್ಸಲ್ಲಿರೋದ್ರಿಂದ ಸ್ವಲ್ಪ ದಿನ ಮಟ್ಟಿಗೆ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಕೊಡೋ ಟೋಕನ್ನೇ ಅಲ್ಪಿರಿ ಹತ್ರ ಭೂದೇವಿ ಕಾಂಪ್ಲೆಕ್ಸ್ ಅಂತ ಇದೆ, ಇಲ್ಲೇನು ಶ್ರೀವಾರಿ ಸ್ಟೆಪ್ಸ್ ಹತ್ರ ಏನು ಕೊಡ್ತಿದ್ರಲ್ಲ ಅದೇ ಟೋಕನ್ಸ್ನ ಅಲ್ಲಿ ಕೊಡ್ತಾರೆ. ಅಲ್ಲಿ ನಾವು ಟೋಕನ್ ತೊಗೊಂಡು ಆಮೇಲೆ ಬಂದು ನಾವು ಇಲ್ಲಿ ಮಧ್ಯ ಕೌಂಟರಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಶ್ರೀವಾರಿ ಸ್ಟೆಪ್ಸ್ ಹತ್ರನೇ ಕೊಡ್ತಿದ್ರಲ್ಲ, ಈಗ ಅದನ್ನು ಕೊಡ್ತಾ ಇಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ನಿಲ್ಲಿಸಿದ್ದಾರೆ. ಯಾರ್ಯಾರಿಗೆ ಗೊತ್ತಿಲ್ಲ ಪ್ಲೀಸ್ ಇನ್ಫಾರ್ಮೇಷನ್ನ ತಿಳ್ಕೊಂಡಿರಿ, ಆಮೇಲೆ ಬಂದು ಕಷ್ಟ ಆಗುತ್ತೆ, ಇಲ್ಲಾಂದರೆ ಜನರಲ್ ಕ್ಯೂಗೆ ಹೋಗಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕೊಡೋ ಟಿಕೆಟ್ಸ್ನೆಲ್ಲ ಅವರು ಭೂದೇವಿ ಕಾಂಪ್ಲೆಕ್ಸಲ್ಲಿ ಕೊಡ್ತಿದ್ದಾರೆ ಫ್ರೆಂಡ್ಸ್. ಯಾರ್ಯಾರು ಶ್ರೀವಾರಿ ಸ್ಟೆಪ್ಸ್ ಹತ್ತುವಾಗ ಟೋಕನ್ ತೊಗೊಂಡು ಹೋಗ್ತಿದ್ರು ಅವ್ರಿಗೆಲ್ಲ ಇದು ಇನ್ನು ಗುಡ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಭೂದೇವಿ ಕಾಂಪ್ಲೆಕ್ಸಲ್ಲಿ ಕೊಡ್ತಿದ್ದಾರೆ, ನೋಡಿಕೊಂಡು ಟೋಕನ್ ತೊಗೊಂಡು ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನಿಮಗೆ ಆಗಲೇ ಹೇಳ್ದಂಗೆ ನಾವು ಈ ಸರಿ ದರ್ಶನ ಮಾಡೋಕ್ಕೆ 300 ರೂಪಾಯಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೀವಿ. ಇದನ್ನು 3 ತಿಂಗಳು ಮುಂಚೆನೇ ಬಿಡ್ತಿರೋದ್ರಿಂದ ನಾವು 3 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ನಾವು 300 ರೂಪಾಯಿ ಟಿಕೆಟ್ ಬುಕ್ ಮಾಡಿಸ್ತಿದ್ದಂಗೆ ಟ್ರೈನಿಂದು ರಿಸರ್ವೇಷನ್ ಕೂಡ ಮಾಡಿಸ್ತೀವಿ. ಹಾಗಾಗಿ ನಮಗೆ ಬರೋಕ್ಕೆ ಆರಾಮಾಗಿ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಹಂಗೆ ಮಾಡ್ಕೊಳ್ಳಿ. ನಾವು ಅಕಮಂಡೇಷನ್ ಯಾವುದೇ ಥರದ್ದು ಬುಕ್ ಮಾಡಿರಲ್ಲ. ಈಗ ಏನು ಸ್ಟೆಪ್ಸ್ ಹತ್ಕೊಂಡು ಹೋಗಿ CRO ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನಾವು ರೂಮ್ ತೊಗೊಳ್ಳೋದು. ಕೆಲವರೆಲ್ಲ ಕೇಳ್ತಾರೆ ಅಕಮಂಡೇಷನ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊತೀರಾ ಅಂತ. ಇಲ್ಲ, ನಾವು ಅಕಮಂಡೇಷನ್ನ ಯಾವುದೇ ಥರ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಲ್ಲ. ನಾವು ಡೈರೆಕ್ಟ್ ತಿರುಮಲ ಹೋಗಿ ಅಲ್ಲೇ ತೊಗೊತೀವಿ, ಆಫ್ಲೈನಲ್ಲೇ ರೂಮ್ ತೊಗೊತೀವಿ ಫ್ರೆಂಡ್ಸ್. ನಾವು ಕೂಡ ಇನ್ನೊಂದು ಚಾನ್ಸ್ ನೋಡೋಣ ಅಂತ SST ಟೋಕನ್ ತೊಗೊಳಕ್ಕಂತಾನೆ ವಿಷ್ಣು ನಿವಾಸಂ ಹತ್ರ ಹೋದ್ವಿ ಟ್ರೈನ್ ಇಳಿದು. ಬಟ್ ನಮ್ಮ ಬ್ಯಾಡ್ ಲಕ್ಕು ಟೋಕನ್ ಎಲ್ಲ ಕ್ಲೋಸ್ ಆಗಿತ್ತು. ಯಾಕಂದರೆ ಜನ ಜಾಸ್ತಿ ಇರೋ ಕಾರಣ ಟೋಕನ್ನ ಸಂಜೆ 4 ಗಂಟೆಯಿಂದನೇ ಕೊಡೋಕ್ಕೆ ಶುರು ಮಾಡಿದ್ರಂತೆ. ಟೋಕನ್ ಬಂದು ನೈಟ್ 10:30 ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿತ್ತಂತೆ. ನಾವು ಹೋಗಿದ್ದಾಗ ಬೆಳಗಿನ ಜಾವ 3:15 ಆಗಿತ್ತು. ಟೋಕನ್ ಯಾವುದೇ ಥರದ್ದಿಲ್ಲ ಅಂತ ಗೊತ್ತಾದಾಗ ಸ್ವಲ್ಪ ಬೇಜಾರಾಯಿತು. ಆದರೂ 300 ರೂಪಾಯಿ ಟಿಕೆಟ್ ಇದೆಯಲ್ಲ, ಅದರಲ್ಲೇ ದರ್ಶನ ಮಾಡ್ಕೋಬೋದು ಅಂತ ಸುಮ್ಮನಾದ್ವಿ. ಕೆಲವರಿಗೆ ಅದು ಕೂಡ ಸಿಕ್ಕಿರೋಲ್ಲ. ಯಾರ್ಯಾರು ಟೋಕನ್ ಇಲ್ದಲೇ ಹೋಗ್ತಿರೋ ಅವರು ಆದಷ್ಟು ತಿರುಪತಿಗೆ ಸಂಜೆ 4 ಗಂಟೆಗೆ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಇಲ್ಲಾಂದರೆ ಟೋಕನ್ನು ನಮಗೆ ಸಿಗಲ್ಲ. ಈಗ 4 ಗಂಟೆಯಿಂದನೇ ಕೊಡೋಕ್ಕೆ ಶುರು ಮಾಡಿದರೆ ಸಂಜೆ 10:30 ಕ್ಲೋಸ್ ಆಗುತ್ತೆ ಟೋಕನ್ನು. ಹಾಗಾಗಿ ಯಾರ್ಯಾರು SST ಟೋಕನ್ ತೊಗೋಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲ 4 ಗಂಟೆಗೆ ತಿರುಪತಿಲಿರೋ ಥರ ಹೋಗಿ ಫ್ರೆಂಡ್ಸ್.
ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲ್ಲು 300 ಸಬ್ಸ್ಕ್ರೈಬ್ ರೀಚ್ ಆಗುವಂಥ ಸ್ಟೇಜಲ್ಲಿ ಬಂದು ನಿಂತಿದೆ. ಅದಕ್ಕೆಲ್ಲ ನಿಮ್ಮ ಸಹಕಾರನೇ. ತುಂಬ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೊನೆವರೆಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಕ್ವಶನ್ ಏನೇ ಇದ್ದರೂ ನನ್ನ ಹತ್ರ ಕೇಳಿ. ನಾನು ಎಲ್ಲ ನಿಮಗೆ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸು, ಶಾರ್ಟ್ಸು, ಇನ್ನೂ ಮೋರ್ ಇನ್ಫಾರ್ಮೇಷನ್ ಎಲ್ಲ ನಾನು ಹಾಕ್ತಾ ಇರ್ತೀನಿ ತಿರುಮಲ ಬಗ್ಗೆ, ತಿರುಪತಿ ಬಗ್ಗೆ. ಹಾಗಾಗಿ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವಂಥ ಪ್ರತಿ ವೀಡಿಯೋಗೂ ಲೈಕ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಹಾಕಿದ ತಕ್ಷಣ ನನ್ನ ನೋಟಿಫಿಕೇಷನ್ ಬರುತ್ತಲ್ವ, ಆವಾಗ ನೀವೆಲ್ಲ ವೀಡಿಯೋಸ್ನ ನೋಡ್ಬೋದು ಫ್ರೆಂಡ್ಸ್. ಹೀಗೆ ಮಾತಾಡ್ತಾ ನಾವು ಶ್ರೀವಾರಿ ಸ್ಟೆಪ್ಸ್ನ ಕೊನೆ ಹಂತಕ್ಕೆ ಬಂದಿದ್ದೀವಿ. ಅಂದರೆ ಮುಗಿಸೋ ಸ್ಟೇಜಿಗೆ ಬಂದಿದ್ದೀವಿ. 9 o'clock ಆಯಿತು. ಬಿಕಾಸ್ ಹತ್ತದು ಲೇಟ್ ಆಗಿತ್ತಲ್ವ, ಹಾಗಾಗಿ ಸ್ವಲ್ಪ ಸುಸ್ತು ಕೂಡ ಆಗಿತ್ತು. ಹಾಗಾಗಿ 9 ಗಂಟೆ ಆಗೋಯಿತು. ನೋಡಿ ಫ್ರೆಂಡ್ಸ್, ಇದೇ ಲಾಸ್ಟ್ ಎಂಡಿಂಗ್ ಪಾಯಿಂಟು. ಇಲ್ಲೂ ಕೂಡ ಎಲ್ಲ ಅರಿಶಿನ ಕುಂಕುಮ ಹಾಕಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಸ್ಟೆಪ್ಸ್ನ ಎಂಡ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇದೇ ಶ್ರೀವಾರಿ ಸ್ಟೆಪ್ಸ್. ಅಂದರೆ ಮೇಕ್ ಬರ್ತೀವಲ್ಲ, ಮೇಕ್ ಬಂದು ರೀಚ್ ಆದಾಗ ಸಿಗೋವಂಥ ಮಂಟಪ. ತುಂಬಾ ದೊಡ್ಡ ಮಂಟಪ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ನಾವು ಕೆಳಗಡೆ ಲಗೇಜ್ ಕೊಟ್ಟಿದ್ವಲ್ವ ಫ್ರೆಂಡ್ಸ್, ನಾವು ಈಗ ಲಗೇಜ್ ಇಸ್ಕೋಬೇಕು. ಹಾಗಾಗಿ ಲಗೇಜ್ ಇರೋ ಕೌಂಟ್ರ್ ಹತ್ರ ಹೋಗ್ತಿದ್ದೀವಿ. ಶ್ರೀವಾರಿ ಸ್ಟೆಪ್ಸಲ್ಲಿ ಲಗೇಜ್ ಇಸ್ಕೊಳ್ಳೋ ಕೌಂಟ್ರು ಬಂದು TBC ಸರ್ಕಲಲ್ಲಿ ಇದೆ. ಸ್ವಲ್ಪ ಶ್ರೀವಾರಿ ಸ್ಟೆಪ್ಸ್ ಬಿಟ್ಟು ಸ್ವಲ್ಪ ಮುಂದೆ ನಡ್ಕೊಂಬಂತಿದ್ದಂಗೆ ನಮಗೆ ಸಿಗುತ್ತೆ. ಫಸ್ಟ್ ಸಿಗೋದೆ ನಮಗೆ TBC ಲಗೇಜ್ ಕೌಂಟರು. ಆ ಲಗೇಜ್ ಕೌಂಟರ್ ಹತ್ರ ನೋಡಿ ಫ್ರೆಂಡ್ಸ್, ಈಗ ಹೋಗ್ತಾ ಇದ್ದೀವಿ. ನಾವು ಕೆಳಗಡೆ ಲಗೇಜ್ ಹಾಕ್ತಿದ್ದಂಗೆ ನಮಗೊಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ ಕೊಡ್ತಾರಲ್ವ, ಅದರಲ್ಲಿ ಫೋನ್ ನಂಬರ್ ಹಾಕಿರ್ತಾರೆ. ನಮ್ಮ ಲಗೇಜು ತಿರುಮಲಗೆ ರೀಚ್ ಆಗ್ತಿದ್ದಂಗೆ ಫೋನಿಗೆ ಮೆಸೇಜ್ ಬರುತ್ತೆ. ಹಾಗಾಗಿ ರೀಚ್ ಆಗಿದೆ ಅಂತ ಗೊತ್ತಾದಾಗ ನಾವು ಬೇಗ ಸ್ಟೆಪ್ಸ್ನ ಹತ್ಕೊಂಡ್ಬಂದು ಲಗೇಜ್ನ ಇಸ್ಕೋಬೋದು ಫ್ರೆಂಡ್ಸ್. ನೋಡಿ, ನಾವು ಲಗೇಜ್ ಇಸ್ಕೊಳ್ಳೋಕ್ಕೆ ಬಂದಿದ್ದೀವಿ. ಇದೇ ಲಗೇಜ್ ಇಸ್ಕೊಳ್ಳೋ ಕೌಂಟರ್. ಇದರಲ್ಲಿ 2 ಟೈಪ್ ಆಫ್ ಇರುತ್ತೆ ಲಗೇಜ್ ಕೌಂಟರು. ನಿಮ್ಮ ಸ್ಲಿಪ್ಪಲ್ಲಿ ಯಾವುದು 1, 2 ಅಂತ ಇರುತ್ತೋ ಅದರಲ್ಲಿ ಹೋಗಿ ಸ್ಲಿಪ್ ಕೊಟ್ಟರೆ ನಿಮ್ಮ ಲಗೇಜ್ನ ವಾಪಸ್ ಕೊಡ್ತಾರೆ ಫ್ರೆಂಡ್ಸ್. ಹಂಗಂತ ಮೆಸೇಜ್ ಬಂತು ಅಂತ ಬೇಗನೆ ಬಂದು ತೊಗೋಬೇಕಂತ ಏನಿಲ್ಲ. ಅದಕ್ಕೂ ಕೂಡ ಟೈಮ್ ಇರುತ್ತೆ. ಹತ್ಕೊಂಬಂದು ಆರಾಮಾಗಿ ಲಗೇಜ್ನ ಕಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಫ್ರೆಂಡ್ಸ್. ಎಲ್ಲರೂ ನನ್ನ ನೆಕ್ಸ್ಟ್ ಪಾರ್ಟ್ 2 ವೀಡಿಯೋಗೆ ಕಾಯ್ತಾ ಇರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೊನೆವರೆಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.